ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 4th ಸೆಮ್ ಬಿಕಾಮ್ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಆಲ್ರೆಡಿ ಪಾರ್ಟ್ 1ನಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಸೆಕ್ಷನ್ ಸಿ ವಿತ್ ಆನ್ಸರ್ನ ನೋಡೋಣ. ಸೆಕ್ಷನ್ ಸಿ ನಲ್ಲಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಟೋಟಲ್ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್, ಟೋಟಲ್ 36 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ XY ಲಿಮಿಟೆಡ್ ಕಂಪನಿ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಸೊ ಲಯಬಿಲಿಟೀಸ್ ಅಲ್ಲಿ ನೋಡಿ 40,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 4 lakh ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ 61,700 ಇದೆ. ಸೆಂಡ್ರಿ ಕ್ರೆಡಿಟರ್ಸ್ 60,000 ಇದೆ. ಆ್ಯಂಡ್ ಅಸೆಟ್ ಸೈಡಲ್ಲಿ ಗುಡ್ ವಿಲ್ 40,000, ಬಿಲ್ಡಿಂಗ್ಸ್ 82,000, ಮಷಿನರಿ 2,03,400, ಸ್ಟಾಕ್ 41,100, ಡೇಟಾ 60,000, ಕ್ಯಾಶ್ 6,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 83,200 ಇದೆ. ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 6,000 ಇದೆ. ಸೊ ಟೋಟಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬಂದು 5,21,700, 5,21,700 ಇದೆ. ಇದಾದಮೇಲೆ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ದ ಕಂಪನಿ ಅಡಾಪ್ಟೆಡ್ ದ ಸ್ಕೀಮ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್. ಫಸ್ಟ್ ಏನಂತಂದರೆ ರೆಡ್ಯೂಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಫುಲ್ಲಿ ಪೇಯ್ಡ್ ಅಂತ. ಸೊ ಈಕ್ವಿಟಿ ಶೇರ್ಸ್ ಏನು ₹10 ಇದೆಯಲ್ವಾ ಅದನ್ನು ₹5ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ದ ಕಂಪನಿ ಟು ಇಶ್ಯೂಸ್ 26,000 equity shares of ₹5 each fully paid and pay off bank overdraft. So ಕಂಪನಿ ಹೊಸದಾಗಿ 26,000 equity shares of ₹5 eachಗೆ ಇಶ್ಯೂ ಮಾಡಿದೆ. ಆಫ್ಟರ್ ದಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ದಾರೆ ಆ್ಯಂಡ್ ಪೇ ಆಫ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್. ಆ್ಯಂಡ್ ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂದರೆ ಥರ್ಡ್ ಒನ್ ಸೆಂಡ್ರಿ ಕ್ರೆಡಿಟರ್ಸ್ ಅಗ್ರೀಡ್ ಟು ಫರ್ಗೋ 20% ಆಫ್ ಕ್ಲೈಮ್ಸ್ ಆಸ್ ದ ಕಂಪನಿ ಡಿಸೈಡೆಡ್ ಟು ಪೇ ದೆಮ್ ಕ್ಯಾಶ್ ಇಮಿಡಿಯೇಟ್ಲಿ. ಸೆಂಡ್ರಿ ಕ್ರೆಡಿಟರ್ಸ್ ಟೋಟಲ್ಸ್ ಎಷ್ಟಿದೆ ಅಂದರೆ 60,000 ಇದೆ. ಈ 60,000ಅಲ್ಲಿ 20% ಅವರು ಬೇಡ ಅಂತ ಕ್ಲೈಮ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ ರಿಮೈನಿಂಗ್ ಅಮೌಂಟನ್ನು ಇಮಿಡಿಯೇಟ್ ಆಗಿ ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ದೆನ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು 4,000. ಸೊ ಈ ಕಂಪನಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಅಂದರೆ 4,000 ಆಗಿದೆ. ಆ್ಯಂಡ್ ದ ಡೈರೆಕ್ಟರ್ ಫೌಂಡ್ ದ ಮಷಿನರಿ ಈಸ್ ಓವರ್ ವ್ಯಾಲ್ಯೂಡ್ ಬೈ 20,000. ಸೊ ಮಷಿನರಿ ಎಷ್ಟಿದೆ ಅಂತಂದರೆ 2,03,400 ಇದ್ದಿಲ್ವಾ. ಸೊ ಇದು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಎಷ್ಟು ಅಂದರೆ 20,000. ದೇ ಆಲ್ಸೋ ಡಿಸೈಡೆಡ್ ಟು ರೈಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ಲಿ. ಸೊ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ಗೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ವಿ ಕೆನಾಟ್ ಸಿ ಆ್ಯಂಡ್ ಟಚ್ ಲೈಕ್ ಯಾವುದಂತಂದರೆ ಗುಡ್ ವಿಲ್ಲು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಇದನ್ನ ಕಂಪ್ಲೀಟ್ ಆಗಿ ರೈಟ್ ಆಫ್ ಮಾಡ್ತಾ ಇದ್ದಾರೆ. ಪಾಸ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ XYZ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ರೀಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟು ಈ ರೀತಿ ಹೆಡ್ಡಿಂಗ್ ತಗೊಳ್ಳಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XYZ ಲಿಮಿಟೆಡ್ ಕಂಪನಿ ಆ್ಯಂಡ್ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ ತಗೊಳ್ಳಿ, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟೆಡ್, ಕ್ರೆಡಿಟ್ ಅಮೌಂಟ್. ಸೊ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ರೆಡ್ಯೂಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಟು ಈಚ್ ಫುಲ್ಲಿ ಪೇಯ್ಡ್ ಅಂತ. ಸೊ ಟೋಟಲ್ ಇಲ್ಲಿ 40,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಎಷ್ಟಿದೆ 4 lakh ಇದೆ. ಇದರಲ್ಲಿ 5 ಈಚ್ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಆಗ ಏನು ಎಂಟ್ರೀಸ್ ಬರುತ್ತೆ ಅಂದರೆ ಫಸ್ಟು ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ 40,000 × 10 ಈಚ್ ಮಾಡಿದ್ರೆ 4 lakh ಆಗುತ್ತೆ. ಓಲ್ಡ್ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ನ್ಯೂ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ 40,000 × 5 ಈಚ್ ಅಂತಂದರೆ 2 lakhಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಮೈನಿಂಗ್ 2 lakh ಬಂದು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 2 lakh. ಸೊ ಬೇಯಿಂಗ್ ಏನಂದರೆ ಈಕ್ವಿಟಿ ಶೇರ್ ವ್ಯಾಲ್ಯೂ ರೆಡ್ಯೂಸ್ ಟು 5 ಈಚ್ ಅಂತ. ಸೊ ಇಲ್ಲಿ ಈಕ್ವಿಟಿ ಶೇರ್ 10 ಈಚ್ ಇದ್ದಿದ್ದು 5 ಈಚ್ಗೆ ರೆಡ್ಯೂಸ್ ಆಗಿದೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಎಗೆ ಒಂದು ಎಂಟ್ರಿ ಪಾಸ್ ಆಯಿತು. ಸೊ ಏನಂತ ಅಂದರೆ ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿತ್ತು 4 lakh ಇತ್ತು, 40,000 10 ಈಚ್, ಅದರಲ್ಲಿ 5 ಈಚ್ಗೆ ರೆಡ್ಯೂಸ್ ಮಾಡ್ತಿದ್ದಾರೆ
ಹೇಳಿದ್ದಾರೆ ಅಂದರೆ 2 ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 2 lakh ಆ್ಯಂಡ್ ರಿಮೈನಿಂಗ್ 2 lakh ಬಂದು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಇದು ಫಸ್ಟ್ ಎಂಟ್ರಿ. ಆ್ಯಂಡ್ ಸೆಕೆಂಡ್ ಎಂಟ್ರಿ ಏನು ಹೇಳಿದ್ದಾರೆ ಅಂತಂದರೆ ದ ಕಂಪನಿ ಟು ಇಶ್ಯೂಸ್ 26,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಅಂತ. ಸೊ ಯಾವುದೇ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಫಸ್ಟು ಏನು ಎಂಟ್ರಿ ಬರುತ್ತೆ ಅಂದರೆ ಇಶ್ಯೂ ಅಂದಾಗೆಲ್ಲನೂ ಕೂಡ ಸೇಮ್ ಎಂಟ್ರೀಸೇ ಬರುತ್ತೆ. ಏನಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಎಷ್ಟಂತಂದರೆ 26,000 ಈಕ್ವಿಟಿ ಶೇರ್ಸ್ 5 ಈಚ್ ಅಂತಂದರೆ 26 into 5 ಮಾಡಿದ್ರೆ 1,30,000 1,30,000 ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಅಂತಂದರೆ 1,30,000 ಆಯಿತು. ಸೊ ಇದಕ್ಕೆ ಬಿ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ 26,000 5 ಈಚ್ ಅಂತ ಬರೆದ್ರೆ ಸಾಕು. ಆ್ಯಂಡ್ ಇದರಲ್ಲೇ ಏನು ಹೇಳಿದ್ದಾರೆ ಅಂತಂದರೆ 5 ಈಚ್ ಫುಲ್ಲಿ ಪೇಯ್ಡ್ ಆ್ಯಂಡ್ ಪೇ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ ಅಂತ ಅಂದರೆ 61,700 ಇದೆಯಲ್ವಾ, ಇದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟಿಂದ ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಕ್ಲಿಯರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಯಾವಾಗಲೂ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಕ್ಲಿಯರ್ ಮಾಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಅಲ್ಲಾದ್ರೂ ಅಥವಾ ಯಾವುದೇ ಸಮ್ಮಲ್ಲಾದ್ರೂ ಸೇಮ್ ಎಂಟ್ರೀಸೇ ಬರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಸೆಟಲ್ಮೆಂಟ್ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ ಅಂತಂದರೆ 61,700. ಸೊ ಇದಕ್ಕೆ ಒಂದು ಎಂಟ್ರಿ ಆಯಿತು. ಸೊ ಇಲ್ಲಿ ಬಿನಲ್ಲಿ 2 ಇದೆ. ಒಂದು ಹೊಸದಾಗಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿರೋದಕ್ಕೆ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಕ್ಲಿಯರ್ ಮಾಡಿರೋದಕ್ಕೆ. ಆ್ಯಂಡ್ ಥರ್ಡ್ ಒನ್ ಏನಂತಂದರೆ ಸೆಂಟ್ರಿ ಕ್ರೆಡಿಟರ್ಸ್ ಅಗ್ರೀಡ್ ಟು ಫರ್ಗೋ 20% ಆಫ್ ಕ್ಲೈಮ್ಸ್ ಆಸ್ ದ ಕಂಪನಿ ಡಿಸೈಡೆಡ್ ಟು ಪೇ ದೆಮ್ ಕ್ಯಾಶ್ ಇಮಿಡಿಯೇಟ್ಲಿ. ಸೆಂಟ್ರಿ ಕ್ರೆಡಿಟರ್ಸ್ ನೋಡಿ ಟೋಟಲ್ ಎಷ್ಟಿದೆ 60,000 ಇದೆ. 60,000ಅಲ್ಲಿ 20% ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ, ಅಂದರೆ ಬೇಡ ಅಂತ ಇನ್ ರಿಮೈನಿಂಗ್ ಅಮೌಂಟ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಏನು ಎಂಟ್ರೀಸ್ ಬರುತ್ತೆ ಅಂದರೆ ಟೋಟಲ್ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟಿಗೆ ಎಷ್ಟು ಕೊಡಬೇಕು 60,000. ಅದರಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಗ್ತಿದೆ 60,000ಅಲ್ಲಿ 20% ಅಂದರೆ 12,000 ಟು ಬ್ಯಾಂಕ್ ಅಕೌಂಟಲ್ಲಿ 48,000 ಇಮಿಡಿಯೇಟ್ ಕ್ಯಾಶಲ್ಲಿ ಪೇ ಮಾಡ್ತಾ ಇದ್ದೀವಿ. ಸೊ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಇಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ಟೋಟಲ್ 60,000 ಆ್ಯಂಡ್ ಇದರಲ್ಲಿ ಫರ್ಗೋ ಮಾಡಿರೋದೆಷ್ಟು ಅಂದರೆ 20% ಅಂದರೆ 12,000 ಆ್ಯಂಡ್ ಟು ಬ್ಯಾಂಕ್ ಅಕೌಂಟ್ ಬಂದು 48,000 ಬೀಯಿಂಗ್ ಪೇಮೆಂಟ್ ಮೇಡ್ ಟು ಸೆಂಟ್ರಿ ಕ್ರೆಡಿಟರ್ಸ್ ಅಂತ ಬರೆದ್ರೆ ಸಾಕು. ಆ್ಯಂಡ್ ನೆಕ್ಸ್ಟು ಏನಂತಂದರೆ ಡಿ ನೋಡಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು 4,000. ಕಂಪನಿ ರೀಕನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ಅಂದರೆ 4,000. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಎಷ್ಟಿದೆ 4,000 ಟು ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸಸ್ ಎಲ್ಲ ಬ್ಯಾಂಕಲ್ಲಿ ಪೇ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಎಷ್ಟು ಅಂತಂದರೆ 4,000 ಆಯಿತು. ಅದಾದಮೇಲೆ ನೆಕ್ಸ್ಟು ದ ಡೈರೆಕ್ಟರ್ ಫೌಂಡ್ ದ ಮಷಿನರಿ ಈಸ್ ವ್ಯಾಲ್ಯೂಡ್ ಬೈ 20,000 ಆ್ಯಂಡ್ ದೇ ಆಲ್ಸೋ ಡಿಸೈಡೆಡ್ ಟು ರೈಟ್ ಆಫ್ ಟ್ಯಾಂಜಿಬಲ್ ಅಸೆಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ಲಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಯಾವುದಕ್ಕೆ ಅಂತಂದರೆ ಕ್ಯಾಪಿಟಲ್ ರೆಡ್ಯೂಸ್ ಮಾಡಿರೋದಕ್ಕೆ ನಾವು ಅಡ್ಜಸ್ಟ್ ಮಾಡ್ತೀವಿ. ಈಗ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಗಿದೆ ಅಂದರೆ ಇಲ್ಲಿ 2 lakh ಆಗಿದೆ. ಈಕ್ವಿಟಿ ಶೇರಲ್ಲಿ 2 lakhನ ರಿಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 2 lakh ಪ್ಲಸ್ ಏನಂತಂದರೆ ಸೆಂಟ್ರಿ ಕ್ರೆಡಿಟರ್ಸಲ್ಲಿ 12,000 ಪ್ಲಸ್ 12,000 ಎಷ್ಟಾಯ್ತು ಅಂದರೆ 2,12,000. ಬೇರೆ ಇನ್ನೆಲ್ಲೂ ಕ್ಯಾಪಿಟಲ್ ರಿಡಕ್ಷನ್ ಇದೆಯಾ ಅಂತ ನೋಡಿ. ಸೊ ಇಲ್ಲಿ ಏನಂತಂದರೆ ಇಲ್ಲಿ 2 lakh ಇದೆ ಆ್ಯಂಡ್ ಸೆಂಟ್ರಿ ಕ್ರೆಡಿಟರ್ಸಲ್ಲಿ 12,000 ಇದೆ. ಟೋಟಲು 2,12,000ನ ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವ ರೀತಿ ಅಮೌಂಟ್ ಅಡ್ಜಸ್ಟ್ ಮಾಡೋದು ಅಂದರೆ ಇನ್ನೊಂದು ಎಂಟ್ರಿ ಇಲ್ಲಿ 6th ಎಂಟ್ರಿ ಏನು ಬರುತ್ತೆ ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಗಿದೆ ಅಂತಂದರೆ 2,12,000 ಆಗಿದೆ. ಸೊ ಇದಕ್ಕೆ ಏನೇನು ಅಡ್ಜಸ್ಟ್ ಮಾಡ್ತೀವಿ ಅಂತಂದರೆ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಷ್ಟನ್ನೇ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ ದೇ ಆಲ್ಸೋ ಡಿಸೈಡೆಡ್ ಟು ರೈಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ಲಿ ಅಂತ. ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು 83,200 ಇದೆ. ಸೊ ಅದನ್ನು ಇಲ್ಲಿ ಕೊಡ್ತೀವಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 83,200 ಆ್ಯಂಡ್ ಗುಡ್ ವಿಲ್ ಎಷ್ಟಿದೆ ಅಂದರೆ 40,000 ಇದೆ ಆ್ಯಂಡ್ ಟು ಗುಡ್ ವಿಲ್ ಅಕೌಂಟ್ 40,000 ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 6,000 ಇದೆ. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 6,000 ಆ್ಯಂಡ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ನೋಡಿ. ಸೊ ಮಷಿನರಿ ಇಸ್ ನಾಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಅದು ಟ್ಯಾಂಜಿಬಲ್ ಅಸೆಟ್ಸ್ ಆದ್ರೂ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಷಿನರಿ ಇಸ್ ಓವರ್ ವ್ಯಾಲ್ಯೂಡ್ ಎಷ್ಟು 20,000 ಟು ಮಷಿನರಿ ಅಕೌಂಟಿಂದ 20,000. ಅದಾದಮೇಲೆ ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು 4,000 ಅದನ್ನು ಇಲ್ಲಿ ತಗೊಳ್ತೀವಿ. ಸೊ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂದರೆ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ 83,200 ಗುಡ್ ವಿಲ್ಲಿಂದ 40,000 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 6,000
ಆ್ಯಂಡ್ ಮಷಿನರಿ ಓವರ್ ವ್ಯಾಲ್ಯೂ 20,000 ಆ್ಯಂಡ್ 4,000 ಬಂದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ಇಲ್ಲಿ 1,53,200 ಆಗಿದೆ. ಸೊ ನಮಗೆ ಇನ್ನೆಷ್ಟು ಬ್ಯಾಲೆನ್ಸ್ ಬೇಕು ಅಂದರೆ 2,12,000 ಲೆಸ್ ಮಾಡಿ. ಸೊ ನಮಗಿನ್ನು 58,800 ಬ್ಯಾಲೆನ್ಸ್ ಬೇಕು. ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ನಲ್ಲಿ ಅಡ್ಜಸ್ಟ್ ಮಾಡಿದ್ವಿ. ಸೊ ಈ ರೀತಿ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟನ್ನು ಮಾಡ್ತೀವಿ. ಬೀಯಿಂಗ್ ಅಬೋವ್ ಅಸೆಟ್ಸ್ ರಿಟರ್ನ್ ಆಫ್ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ಸ್ ಅಂತ ಕೊಡ್ತೀವಿ. ಸೊ ಏನಂತ ಅಂದರೆ ಅಸೆಟ್ಸ್ನ ರೈಟ್ ಆಫ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ನ ನಾವಿಲ್ಲಿ ಮೇಂಟೈನ್ ಮಾಡಿದ್ದೀವಿ. ಸೊ ಇದಿಷ್ಟು ಟೋಟಲ್ 6 ಎಂಟ್ರಿಗೆ 6 ಮಾರ್ಕ್ಸ್ ಇರುತ್ತೆ. ಒಂದು ಈಕ್ವಿಟಿ ಶೇರ್ನ ರೆಡ್ಯೂಸ್ ಮಾಡ್ತಿರೋದು, ಸೆಕೆಂಡ್ ಒನ್ ಈಕ್ವಿಟಿ ಶೇರ್ನ ಹೊಸದಾಗಿ ಇಶ್ಯೂ ಮಾಡಿರೋದು, ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಕ್ಲಿಯರ್ ಮಾಡಿರೋದು, ಸೆಂಡ್ರಿ ಕ್ರೆಡಿಟರ್ಸಲ್ಲಿ 20% ಕ್ಲೈಮ್ ಮಾಡಿ ಇನ್ ರಿಮೈನಿಂಗ್ ಪೇ ಮಾಡಿರೋದು, ದೆನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಎಕ್ಸ್ಪೆನ್ಸಸ್ಗೆ ಒಂದೇ ಎಂಟ್ರಿ, ಆ್ಯಂಡ್ ಫೈನಲ್ ಆಗಿ ಕ್ಯಾಪಿಟಲ್ ರಿಡಕ್ಷನ್ಗೆ. ಸೊ ಇದಾದ್ಮೇಲೆ ನೆಕ್ಸ್ಟು ನಾವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟು ಯಾವ ರೀತಿ ಅಂದರೆ XYZ ಕಂಪನಿ ಆ್ಯಸ್ ಅನ್ ಬ್ಯಾಲೆನ್ಸ್ ಶೀಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟು, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡೋಣ. ಸೊ ಇವಾಗ ಜರ್ನಲ್ ಎಂಟ್ರೀಸ್ನ ನೋಡಿ. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ ಟೋಟಲ್ 4 ಲ್ಯಾಕ್ ಇತ್ತು. ಅದರಲ್ಲಿ 2 ಲ್ಯಾಕ್ಗೆ ರೆಡ್ಯೂಸ್ ಮಾಡಿ 2 ಲ್ಯಾಕ್ನ ಕ್ಯಾಪಿಟಲ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟಂತಂದರೆ 2 ಲ್ಯಾಕ್ ಪ್ಲಸ್ ಇಲ್ಲಿ ಹೊಸದಾಗಿ ಇಶ್ಯೂ ಮಾಡಿದ್ದಾರೆ 1,30,000. 2 ಲ್ಯಾಕ್ ಪ್ಲಸ್ 1,30,000 ಎಷ್ಟಂತಂದರೆ ಟೋಟಲ್ ಎಲ್ಲನೂ 5 ಈಚ್ ಇದೆ. ಎಷ್ಟು ಈಚ್ ಅಂತ ಅಂದರೆ ಅಲ್ಲಿಗೆ ಇದು 40,000 26 ಟೋಟಲ್ 66,000 ಈಚ್ ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಅಂತ ಅಂದರೆ 3,30,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಕ್ಯಾಪಿಟಲ್ ರಿಸರ್ವ್ಸಲ್ಲಿ ಬ್ಯಾಲೆನ್ಸ್ ತೊಗೊಂಡಿದ್ದೀವಿ. ಯಾವುದು ಅಂತಂದರೆ ಕ್ಯಾಪಿಟಲ್ ರಿಡಕ್ಷನ್ಗೆ ಅಡ್ಜಸ್ಟ್ ಮಾಡೋಕ್ಕೆ. ಕ್ಯಾಪಿಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಕ್ಯಾಪಿಟಲ್ ರಿಸರ್ವ್ಸ್ ಎಷ್ಟು ಅಂತ ಅಂದರೆ 58,800. ಸೊ ಇದು ಹೆಂಗೆ ಬಂತು ಅಂದರೆ ಇಲ್ಲಿ ಬ್ಯಾಲೆನ್ಸ್ ಅಮೌಂಟನ್ನು ಅಡ್ಜಸ್ಟ್ ಮಾಡೋಕ್ಕೆ ತೊಗೊಂಡಿದ್ದೀವಿ. ದಟ್ ಈಸ್ ಆಲ್ಸೋ ಲಯಬಿಲಿಟಿ. ಸೊ ಇವಾಗ ಟೋಟಲ್ ಮಾಡಿ. ಸೊ ಅಷ್ಟೇ ಇರೋದು. ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಯಾವುದೂ ಇಲ್ಲ ಪ್ರಾಬ್ಲಮಲ್ಲಿ. ಏನಂತಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಈಕ್ವಿಟಿ ಶೇರ್ಸ್ ಇತ್ತು, ಅದರಲ್ಲಿ 2 ಲ್ಯಾಕ್ ಆಲ್ರೆಡಿ ತೊಗೊಂಡಿದ್ದೀವಿ. ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಬರಲ್ಲ, ಆ್ಯಂಡ್ ಸೆಂಟ್ರಿ ಕ್ರೆಡಿಟರ್ಸ್ನು ಕೂಡ ಪೇ ಆಫ್ ಮಾಡಿದ್ದೀವಿ. ಸೊ ಇವಾಗ ಉಳಿದಿರೋದು ಏನಂತಂದರೆ ಒಂದು ಈಕ್ವಿಟಿ ಶೇರ್ಸ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ಸ್. ಸೊ 3,30,000 ಪ್ಲಸ್ 58,800 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3,88,800 ಟೋಟಲ್ ಲಯಬಿಲಿಟೀಸ್ ಆಗುತ್ತೆ. ಈಗ ಅಸೆಟ್ಸ್ನ ನೋಡೋಣ. ಅಸೆಟ್ಸಲ್ಲಿ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ನೆಲ್ಲ ರೈಟ್ ಆಫ್ ಮಾಡಿದ್ದೀವಿ. ಯಾವ್ಯಾವುದು ಅಂದರೆ ಗುಡ್ ವಿಲ್ ಮಾಡಿದ್ದೀವಿ, ಆ್ಯಂಡ್ ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಈಗ ನೋಡಿ ಟೋಟಲ್ ಬಿಲ್ಡಿಂಗ್ಸ್ ಎಷ್ಟಿದೆ ಅಂದರೆ 82,000 ಇದೆ. ಆ್ಯಸ್ ಇಟ್ ಈಸ್ ಬಿಲ್ಡಿಂಗ್ಸ್ 82,000 ತೊಗೊಳ್ಳಿ. ಆ್ಯಂಡ್ ಮಷಿನರಿನಲ್ಲಿ 2,03,400 ಇತ್ತು. ಅದರಲ್ಲಿ 20,000 ಓವರ್ ವ್ಯಾಲ್ಯೂಡನ್ನು ನಾವು ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ಗೆ ಅಡ್ಜಸ್ಟ್ ಮಾಡಿದ್ವಿ. ಸೊ ಅದನ್ನು ಲೆಸ್ ಮಾಡಿ. ಏನಂತಂದರೆ 2,03,400 ಮೈನಸ್ 20,000 ಮಾಡಿದ್ರೆ ಸೊ 1,83,400 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನ್ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಎಷ್ಟಿದೆ ನೋಡಿ 41,100 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಸ್ಟಾಕು 41,100 ಆ್ಯಂಡ್ ಡೆಟಾಸಲ್ಲಿ 60,000 ಇದೆ. ಆ್ಯಸ್ ಇಟ್ ಈಸ್ 60,000 ತೊಗೊಳ್ಳಿ. ಇವಾಗ ಕ್ಯಾಶ್ ನಮ್ಮಲ್ಲಿ ಆಲ್ರೆಡಿ ಎಷ್ಟಿದೆ ಅಂತ ಅಂದರೆ ಓಲ್ಡ್ ಅಮೌಂಟು ಕ್ಯಾಶು 6,000 ಇದೆ. ಸೊ ಇವಾಗ ನಾವು ಬ್ಯಾಂಕಲ್ಲಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದಾಗ ನಮಗೆ ಎಷ್ಟು ಕ್ಯಾಶ್ ಬಂತು ಅಂದರೆ 1,30,000 ಈಕ್ವಿಟಿ ಶೇರು ಇಶ್ಯೂ ಮಾಡಿದಾಗ 1,30,000. ಅದಾದಮೇಲೆ ನೆಕ್ಸ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ನ ಪೇ ಮಾಡಿದ್ದೀವಿ, ಆ್ಯಂಡ್ ಕ್ರೆಡಿಟರ್ಸ್ನ ಪೇ ಮಾಡಿದ್ದೀವಿ. ದೆನ್ ಏನಂತ ಅಂದರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಮೌಂಟನ್ನು ಪೇ ಮಾಡಿದ್ದೀವಿ. ಟೋಟಲಿ ಇಲ್ಲಿ 6,000 ಕ್ಯಾಶ್ ಪ್ಲಸ್ ಬಂದಿದ್ದು 1,30,000 ಫ್ರಮ್ ದ ಈಕ್ವಿಟಿ ಶೇರ್ಸ್. ಇದರಲ್ಲಿ ನಾವು ಲೆಸ್ ಮಾಡೋಣ. ಸೊ 61,700 ಬಂದು ಬ್ಯಾಂಕ್ ಓವರ್ ಡ್ರಾಫ್ಟ್, ಆ್ಯಂಡ್ 48,000 ಬಂದು ಕ್ರೆಡಿಟರ್ಸ್ದು, ಆ್ಯಂಡ್ ರಿಮೈನಿಂಗ್ 4,000 ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡಿದ್ರೆ 22,300 ಈಸ್ ದ ಕ್ಯಾಶ್ ಬ್ಯಾಲೆನ್ಸ್. ಇವಾಗ ಟೋಟಲ್ ಅಸೆಟ್ಸ್ ಮಾಡಿ ಎಷ್ಟು ಬರುತ್ತೆ ಅಂದರೆ 82,000 ಬಿಲ್ಡಿಂಗ್ಸು, ಆ್ಯಂಡ್ 1,83,400 ಬಂದು ಮಷಿನರಿ, 41,100 ಸ್ಟಾಕ್, 60,000 ಡೆಟಾಸ್, ಆ್ಯಂಡ್ 22,300 ಬಂದು ಕ್ಯಾಶ್. ಟೋಟಲ್ 3,88,800 ಆಯಿತು. ಸೊ ಇದಿಷ್ಟು ಮಾಡಿದ್ರೆ ಟೋಟಲ್ 12 ಮಾರ್ಕ್ಸ್. ನಿಮಗೆ ಜರ್ನಲ್ ಎಂಟ್ರೀಸ್ಗೆ 6 ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ಗೆ 6 ಮಾರ್ಕ್ಸ್ ಇರುತ್ತೆ. ಇದಿಷ್ಟು ಕೂಡ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಮೇಲೆ ನಾನು ಆಲ್ರೆಡಿ ಕೆಲವೊಂದು ಪ್ರಾಬ್ಲಮ್ ಮತ್ತು ಲಾಸ್ಟ್ 2023 ಕ್ವಶನ್ ಪೇಪರ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ದ ಪ್ಲೇಲಿಸ್ಟ್ ಒನ್ಸ್. ನೆಕ್ಸ್ಟು 8th ಕ್ವಶನ್.
Following is the balance sheet of Manoj Company and Bharat Company as on 31st/3/2022 ಅಂತ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಎಷ್ಟಿದೆ ಮನೋಜ್ ಕಂಪನಿ ಆ್ಯಂಡ್ ಭರತ್ ಕಂಪನಿ. ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ 30,000 ಶೇರ್ಸ್ 3 ಲ್ಯಾಕ್ ಇದೆ ಎರಡು ಕಂಪನಿನಲ್ಲೂ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬಂದು ಎಷ್ಟಿದೆ ಅಂತಂದರೆ 1 ಲ್ಯಾಕ್ ಇದೆ ಆ್ಯಂಡ್ ಭರತ್ ಕಂಪನಿ 2 ಲ್ಯಾಕ್ ಇದೆ. ಆ್ಯಂಡ್ 12% ಡಿಬೆಂಚರ್ ಮನೋಜ್ ಕಂಪನಿ 2 ಲ್ಯಾಕ್, ಭರತ್ ಕಂಪನಿ 2 ಲ್ಯಾಕ್. ಕ್ರೆಡಿಟರ್ಸ್ ಮನೋಜ್ ಕಂಪನಿ 1,28,000, ಭರತ್ ಕಂಪನಿ ಕೂಡ 1,28,000. ಟೋಟಲ್ 7,20,000, 8,20,000 ಇದೆ. ಆ್ಯಂಡ್ ಅಸೆಟ್ ಸೈಡು ಮನೋಜ್ ಕಂಪನಿನಲ್ಲಿ ಎಷ್ಟಿದೆ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 2 ಲ್ಯಾಕ್ ಇದೆ, ಪ್ಲಾಂಟ್ ಆ್ಯಂಡ್ ಮಷಿನರಿ 3 ಲ್ಯಾಕ್, ಸ್ಟಾಕು 1,50,000, ಡೇಟಾಸ್ 50,000, ಕ್ಯಾಶ್ 20,000, ಟೋಟಲ್ 7,20,000 ಇದೆ. ಆ್ಯಂಡ್ ಭರತ್ ಕಂಪ್ನಿನಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 ಲ್ಯಾಕ್ ಇದೆ, ಪ್ಲಾಂಟ್ ಆ್ಯಂಡ್ ಮಷಿನರಿ 2,50,000, ಸ್ಟಾಕ್ 1,50,000 ಆ್ಯಂಡ್ ಡೇಟಾಸ್ 1 ಲ್ಯಾಕ್, ಕ್ಯಾಶ್ ಬಂದು 20,000, ಟೋಟಲ್ 8,20,000 ಇದೆ. ಸೊ ಇಲ್ಲಿ ಕ್ವಶನ್ 2 ಪೇಪರಲ್ಲಿದೆ. ಸೊ ಇಲ್ಲಿ ಏನಂತ ಅಂದರೆ ಅಬೌವ್ ಕಂಪನೀಸ್ ಡಿಸೈಡ್ ಟು ಅಮಾಲ್ಗಮೇಟ್ ದೇರ್ ಬಿಸ್ನೆಸ್ ಆ್ಯಂಡ್ ಸ್ಟಾರ್ಟೆಡ್ ಎ ನ್ಯೂ ಕಂಪನಿ ನೇಮ್ಡ್ ಮಾಬಾ. ಸೊ ಇಲ್ಲಿ ಏನಂತಂದರೆ ಮನೋಜ್ ಬಿಸ್ನೆಸ್ ಮತ್ತು ಭರತ್ ಬಿಸ್ನೆಸ್ ಎರಡನ್ನೂ ಕೂಡ ವೈಂಡ್ ಅಪ್ ಇಲ್ಲಿ ಅಮಾಲ್ಗಮೇಟ್ ಮಾಡಿ ಮತ್ತೆ ಹೊಸದಾಗಿ 2 ಕಂಪನಿನೂ ಮರ್ಜ್ ಆಗಿ ಮಾಬಾ ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ದ ಅಸೆಟ್ಸ್ ಆಫ್ ಬೋತ್ ಕಂಪನೀಸ್ ಆರ್ ಫಿಕ್ಸ್ಡ್ ಅಸೆಟ್ 25% ಮೋರ್ ಇದೆ, ಸ್ಟಾಕು 15% ಲೆಸ್ ಆಗ್ತಿದೆ ಆ್ಯಂಡ್ ಡೇಟಾಸು ಕೂಡ 15% ಲೆಸ್ ಆಗ್ತಿದೆ. ಸೊ ಇಲ್ಲಿ ಅಸೆಟ್ಸ್ ಏನಿದೆ ಅಂತಂದರೆ ಇಲ್ಲಿ ನೋಡಿ ಫಿಕ್ಸ್ಡ್ ಅಸೆಟ್ಸ್ ಬಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮಷಿನರಿ ಇದೆಯಲ್ವಾ, ಸೊ ಇವೆರಡೂ 20% ಜಾಸ್ತಿ ಆಗ್ತಿದೆ, ಸ್ಟಾಕು 20% ಲೆಸ್ ಆಗ್ತಿದೆ ಆ್ಯಂಡ್ ಡೇಟಾಸು ಕೂಡ 20% ಲೆಸ್ ಆಗ್ತಿದೆ ಅಂತ ಹೇಳಿದ್ದಾರೆ. ದ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಡಿಸ್ಚಾರ್ಜ್ಡ್ ಬೈ ದ ಇಶ್ಯೂ ಆಫ್ ಬೋತ್ ಕಂಪನೀಸ್ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ rupees 10 each in Maba Limited. An agreed value of 12.50 per share. ಸೊ ಇಲ್ಲಿ ಆಲ್ರೆಡಿ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ 30,000 ಶೇರ್ಸ್ ಇಂಟು 10 ಮಾಡಿದ್ರೆ ನಮಗೆ 3 ಲ್ಯಾಕ್ ಬರುತ್ತೆ. ಸೊ ಇಲ್ಲಿ 1 ಶೇರು 10 ರೂಪೀಸ್ ಇರೋದನ್ನು ಸೊ ಅವರು ಮಾಬಾ ಕಂಪನಿ ಲಿಮಿಟೆಡ್ ಹೊಸದಾಗಿ ಮಾಬಾ ಅಂತ ಸ್ಟಾರ್ಟ್ ಮಾಡ್ತಿದ್ರಲ್ವಾ, ಸೊ ಅದರಲ್ಲಿ 12.50 ಪರ್ ಶೇರ್ಗೆ ಡಿಸ್ಚಾರ್ಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟನ್ನು. ಪ್ರಿಪೇರ್ ನೆಸೆಸರಿ ಲೆಡ್ಜರ್ಸ್ ಅಕೌಂಟ್ ಇನ್ ಮನೋಜ್ ಕಂಪನಿ ಆ್ಯಂಡ್ ಭರತ್ ಕಂಪನಿ ಅಂತ ಕೇಳಿದ್ದಾರೆ. ಸೊ ಇದು ಬಂದು ಏನಂತಂದರೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸೇಷನ್, ಅಮಲ್ಗಮೇಷನ್ ಆ್ಯಂಡ್ ಅಕ್ವಿಸೇಷನ್ ಚಾಪ್ಟರ್ದು. ಸೊ ಇಲ್ಲಿ ಭರತ್ ಕಂಪನಿ ಆ್ಯಂಡ್ ಮನೋಜ್ ಕಂಪನಿ ಅವರೆರಡು ಕಂಪನಿನ ಕ್ಲೋಸ್ ಮಾಡಿ ಹೊಸದಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಮಾಬಾ ಅನ್ನೋ ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಂತ ಅಂದರೆ ನಾವು ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಮಾಡಿ ಲೆಡ್ಜರ್ಸ್ ಅಕೌಂಟನ್ನು ಮನೋಜ್ ಕಂಪನಿ ಆ್ಯಸ್ ವೆಲ್ ಆಸ್ ಭರತ್ ಕಂಪನಿಗೆ ಎರಡೂ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ 12 ಮಾರ್ಕ್ಸಿಗೆ. ಸೊ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ ಮೆಥಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ನೆಟ್ ಅಸೆಟ್ ಮೆಥಡ್ ಮೇಲೆ ಮಾಡ್ತೀವಿ. ಫಸ್ಟು ಪರ್ಟಿಕ್ಯುಲರ್ಸ್ ಮನೋಜ್ ಕಂಪನಿ ಆ್ಯಂಡ್ ಭರತ್ ಕಂಪನಿ ಅಂತ ತೊಗೊಳ್ಳಿ. ಫಸ್ಟು ಅಸೆಟ್ ಟೇಕನ್ ಓವರ್ ಅಟ್ ಆ್ಯನ್ ಅಗ್ರೀಡ್ ವ್ಯಾಲ್ಯೂ. ಸೊ ಇಲ್ಲಿ ಅಸೆಟ್ಸ್ ಏನಂತ ಅಂದರೆ ಅವ್ರು ಹೇಳಿದ್ದಾರೆ ಫಿಕ್ಸ್ಡ್ ಅಸೆಟ್ಸ್ ಎಲ್ಲ 25% ಇನ್ಕ್ರೀಸ್ ಆಗ್ತಿದೆ, ಸ್ಟಾಕು 15% ಲೆಸ್ ಆಗ್ತಿದೆ ಆ್ಯಂಡ್ ಡೇಟಾಸು 10% ಲೆಸ್ ಆಗ್ತಿದೆ ಅಂತ. ಸೊ ಇಲ್ಲಿ ನೋಡಿ ಫಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಲ್ಡ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಮನೋಜ್ ಕಂಪನಿ 2 ಲ್ಯಾಕ್ ಇದೆ. ಸೊ ಅದರಲ್ಲಿ 25% ಇನ್ಕ್ರೀಸ್ ಆಗ್ತಿದೆ ಅಂದರೆ 2 ಲ್ಯಾಕ್ ಪ್ಲಸ್ 25% ಅಂತಂದರೆ 2,50,000 ಆಗುತ್ತೆ. ಅದೇ ರೀತಿ ಭರತ್ ಕಂಪನಿನಲ್ಲಿ 3 ಲ್ಯಾಕ್ ಇದೆ ಪ್ಲಸ್ 25% ಅಂತ ಅಂದರೆ 3 ಲ್ಯಾಕ್ ಪ್ಲಸ್ 25% ಅಂತಂದರೆ 3,75,000 ಆಗ್ತಿದೆ. ಅದೇ ರೀತಿ ಸೆಕೆಂಡ್ ಒನ್ ಏನಂತಂದರೆ ಪ್ಲಾಂಟ್ ಆ್ಯಂಡ್ ಮಷಿನರಿನೂ ಕೂಡ ಫಿಕ್ಸ್ಡ್ ಅಸೆಟ್ಟೆ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ ಅಂತಂದರೆ 3 ಲ್ಯಾಕ್ ಇದೆ ಪ್ಲಸ್ 25% ಮಾಡಿದ್ರೆ 3,75,000. ಅದೇ ರೀತಿ 2,50,000 ಭರತ್ ಕಂಪನಿ ಅದನ್ನು 25% ಇನ್ಕ್ರೀಸ್ ಮಾಡಿದ್ರೆ 2,50,000 ಪ್ಲಸ್ 25% ಮಾಡಿದ್ರೆ 3,12,500 ಆಗ್ತಿದೆ. ಸೊ ಇಲ್ಲಿ ಏನಂತಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಓಲ್ಡ್ ವ್ಯಾಲ್ಯೂ ಏನಿತ್ತು ಅದ್ರ ಮೇಲೆ 25%ನ್ನು ಆ್ಯಡ್ ಮಾಡಿದ್ದೀವಿ. 2 ಲ್ಯಾಕ್ ಪ್ಲಸ್ 25% ಆ್ಯಂಡ್ ಇಲ್ಲಿ 3 ಲ್ಯಾಕ್ ಪ್ಲಸ್ 25% ಮನೋಜ್ ಕಂಪನಿ, ಅದೇ ರೀತಿ ಭರತ್ ಕಂಪನಿಗೆ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಸ್ಟಾಕ್ ಎಷ್ಟಿದೆ ಅಂತಂದರೆ 1,50,000 ಇದೆ. ಸ್ಟಾಕ್ ಬಂದು ಇಲ್ಲಿ 1,50,000 ಇದೆ. ಸೊ 1,50,000
50,000ಅಲ್ಲಿ 15%ನ ಲೆಸ್ ಮಾಡಿದರೆ, ಸೊ ಇಲ್ಲಿ 1,50,000 ಮೈನಸ್ 15% ಲೆಸ್ ಮಾಡಿದ್ರೆ 1,27,500. ಹಾಗೇನೆ ಸೇಮ್ ಭರತ್ ಕಂಪನಿಗೂ ಕೂಡ ಅಷ್ಟೇ ಇದೆ. 1,50,000ಅಲ್ಲಿ 15,000 ಲೆಸ್ ಮಾಡಿದ್ರೆ 1,27,500. ಡೇಟಾಸ್ ಎಷ್ಟು ಹೇಳಿದ್ದಾರೆ ಅಂತ ಅಂದರೆ 10% ಲೆಸ್ ಮಾಡಿ ಅಂತ ಹೇಳಿದ್ದಾರೆ. ಡೇಟಾಸ್ 10% ಲೆಸ್ ಮಾಡಿ ಅಂತ. ಡೇಟಾಸ್ ಎಷ್ಟಿದೆ ಎರಡು ಕಂಪ್ನಿಗೂ ಅಂತ ಅಂದರೆ ಮನೋಜ್ಗೆ 50,000, ಭರತ್ಗೆ 1,00,000 ಇದೆ. ಸೊ ಇಲ್ಲಿ 50,000ಅಲ್ಲಿ 10%ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ? 45,000 ಆಗುತ್ತೆ. ಆ್ಯಂಡ್ 1,00,000ಅಲ್ಲಿ 10%ನ ಲೆಸ್ ಮಾಡಿದರೆ ಎಷ್ಟಾಗುತ್ತೆ? 90,000 ಆಗುತ್ತೆ. ಆ್ಯಂಡ್ ಕ್ಯಾಶ್ಗೆ ಏನು ಚೇಂಜಸ್ ಹೇಳಿಲ್ಲ. ಆ್ಯಸ್ ವೆಲ್ ಆಸ್ ಏನಿದೆ ಕ್ಯಾಶ್ ಬಂದು ಎರಡು ಕಂಪನಿಗೂ 20,000 ಇದೆ. ಸೊ ಇವಾಗ ಟೋಟಲ್ ಮಾಡಿದ್ರೆ ಮನೋಜ್ ಕಂಪನಿಗೆ ಎಷ್ಟಾಗುತ್ತೆ ಅಂದರೆ 8,17,500 ಆಗುತ್ತೆ. ಆ್ಯಂಡ್ ಭರತ್ ಕಂಪನಿಗೆ 9,25,000 ಆಗುತ್ತೆ. ಇದಿಷ್ಟನ್ನು ಕೂಡ ಅಸೆಟ್ಸ್. ಸೊ ಇಲ್ಲಿ ಅಸೆಟ್ಸ್ ಏನೇನು ಹೇಳಿದ್ದಾರೆ ಅಂದರೆ ಅವರು ಫಿಕ್ಸ್ಡ್ ಅಸೆಟ್ಸ್ ಅಂತ ಅಂದರೆ ಎರಡೇ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಅದೆರಡೂ ಕೂಡ 25% ಮೋರ್ ವ್ಯಾಲ್ಯೂ ತೊಗೋಬೇಕು. ಆಲ್ರೆಡಿ ಪ್ರೆಸೆಂಟ್ ವ್ಯಾಲ್ಯೂಗಿಂತ ಏನಿದೆ ಅದ್ರ ಮೇಲೆ 25% ಎಕ್ಸ್ಟ್ರಾ ಆ್ಯಡ್ ಮಾಡಿ ತೊಗೋಬೇಕು. ದೆನ್ ಸ್ಟಾಕ್ 15%, ಡೇಟಾಸ್ ಆಯಿತು. ಕ್ಯಾಶ್ ಆಸ್ ಇಟ್ ಈಸ್ ತೊಗೊಂಡಾಗ ಟೋಟಲ್ ನಮಗೆ 8,17,500, 9,25,500 ಆಯಿತು. ಈಗ ನೆಕ್ಸ್ಟು ಅದಾದಮೇಲೆ ಏನಂತಂದರೆ ಈಕ್ವಿಟಿ ಶೇರ್ಸ್ ಇದೆ, ಅದು ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ಗೆ ಬರುತ್ತೆ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರಲ್ಲ. ಸೊ ಈಗ ಅಸೆಟ್ಸ್ ಏನೇನಿದೆ, ಲಯಬಿಲಿಟೀಸ್ ಏನೇನಿದೆ ಅಂದರೆ ಲಯಬಿಲಿಟೀಸ್ ಟೇಕನ್ ಓವರ್ ಆ್ಯಂಡ್ ಅಗ್ರೀಡ್ ವ್ಯಾಲ್ಯೂ ಅಂತ ಅಂದರೆ ಸೊ ಲಯಬಿಲಿಟೀಸಲ್ಲಿ ಅವ್ರು ಏನೂ ಚೇಂಜಸ್ ಹೇಳಿಲ್ಲ. ಹಾಗಾಗಿ 12% ಡಿಬೆಂಚರ್ ಎರಡೂ ಕಂಪ್ನಿನಲ್ಲೂ ಎಷ್ಟಿದೆ ಅಂತಂದರೆ 2,00,000 ಇದೆ. 12% ಡಿಬೆಂಚರ್ 2,00,000 ಆ್ಯಂಡ್ ಕ್ರೆಡಿಟರ್ಸ್ ಕೂಡ ಎರಡೂ ಕಂಪನಿಗೂ ಕೂಡ 1,20,000 ಇದೆ. ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ ಟೋಟಲ್ ಅಸೆಟ್ಸ್ ಎ ಅಂತ ತೊಗೊಳ್ಳಿ, ಟೋಟಲ್ ಲಯಬಿಲಿಟೀಸ್ಗೆ ಬಿ ಅಂತ ತೊಗೊಳ್ಳಿ. 3,20,000. ಈಗ ಟೋಟಲ್ ಅಸೆಟ್ಸಿಂದ ಲಯಬಿಲಿಟೀಸ್ನ ಲೆಸ್ ಮಾಡಿ. ಇಲ್ಲಿ ಟೋಟಲ್ ಅಸೆಟ್ಸ್ ಮನೋಜ್ ಕಂಪನಿ ಎಷ್ಟಿದೆ ಅಂದರೆ 8,17,500 ಇದೆ. ಅದರಿಂದ 3,20,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4,97,500 ಬರುತ್ತೆ. ಹಾಗೆ ಭರತ್ ಕಂಪನಿನಲ್ಲೂ ಕೂಡ 9,25,000 ಟೋಟಲ್ ಅಸೆಟ್ಸ್ ಇದೆ. ಅದರಲ್ಲಿ ಟೋಟಲ್ ಲಯಬಿಲಿಟೀಸ್ 3,20,000ನ ಲೆಸ್ ಮಾಡಿದ್ರೆ 6,05,000 ಇಸ್ ದ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟು. ಸೊ ಟೋಟಲ್ ಎ ಮೈನಸ್ ಬಿ ಮಾಡಿದ್ರೆ ನಿಮಗೆ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಸಿಗುತ್ತೆ. ಸೊ ಈ ಅಮೌಂಟನ್ನು ನಾವು ಯಾವ ರೀತಿ ಡಿಸ್ಚಾರ್ಜ್ ಮಾಡಬೇಕಂತಂದರೆ ದ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಡಿಸ್ಚಾರ್ಜ್ಡ್ ಬೈ ದ ಇಶ್ಯೂ ಆಫ್ ಬೋತ್ ಕಂಪನೀಸ್ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ₹10 each in ಮಾಬಾ ಲಿಮಿಟೆಡ್ ಅಟ್ ಅನ್ ಅಗ್ರೀಡ್ ವ್ಯಾಲ್ಯೂ ಆಫ್ 12.50 ಪರ್ ಶೇರ್. ಸೊ ಈ ಅಮೌಂಟನ್ನು 12.50ಗೆ ಮನೋಜ್ ಕಂಪನಿ ಆ್ಯಂಡ್ ಭರತ್ ಕಂಪನಿ. ಸೊ ಫಸ್ಟು ಈ ರೀತಿ ಹೆಡ್ಡಿಂಗ್ ತಗೊಳ್ಳಿ. ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟು ಬಂದಿದೆ ಎರಡು ಕಂಪನಿಗೂ? 4,97,500 ಆ್ಯಂಡ್ 6,05,000. ಸೊ ಈಗ 4,97,500 ಒಂದು ಶೇರು 12.50 ಅಂದರೆ ಎಷ್ಟಾಗುತ್ತೆ? ಟೋಟಲ್ 39,800. ಮನೋಜ್ ಕಂಪನಿಗೆ 39,800 ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 12.50 ಮಾಡಿದ್ರೆ ಸೇಮ್ ಅಷ್ಟೇ ಬರುತ್ತೆ, 4,97,500. ಹಾಗೆ ಭರತ್ ಕಂಪನಿ ಎಷ್ಟಿದೆ ಅಂದರೆ 6,05,000 ಇದೆ. ಡಿವೈಡೆಡ್ ಬೈ 12.50 ಮಾಡಿದರೆ ಎಷ್ಟು ಶೇರ್ಸ್, ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ ಅಂದರೆ 48,400. ಈಕ್ವಿಟಿ ಶೇರ್ಸ್ ಆಫ್ ₹12.50 ಮಾಡಿದರೆ ಎಷ್ಟು ಬರುತ್ತೆ? 6,05,000 ಆಗುತ್ತೆ. ಈಗ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ನಾವು ಡಿಸ್ಚಾರ್ಜ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ನಾವು ನೆಸೆಸರಿ ಲೆಡ್ಜರ್ಸ್ ಅಕೌಂಟನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಪ್ರಿಪೇರ್ ಲೆಡ್ಜರ್ ಅಕೌಂಟ್ ಆಫ್ ಮನೋಜ್ ಕಂಪನಿ ಆ್ಯಂಡ್ ಭರತ್ ಕಂಪನಿ ಅಂತ. ಸೊ ನೆಕ್ಸ್ಟು ಇವಾಗ ಪರ್ಚೇಸ್ ಕನ್ಸಿಡರೇಷನ್ ಗೊತ್ತಾಯ್ತಲ್ವ. ಟೋಟಲ್ ಅಸೆಟ್ಸಲ್ಲಿ ಏನು ಓವರ್ ಅಥವಾ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿರುತ್ತೋ ಆ ಪ್ರೈಸ್ ಮೇಲೆ ತೊಗೊಂಡು ನೆಕ್ಸ್ಟು ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಪರ್ಚೇಸ್ ಕನ್ಸಿಡರೇಷನ್. ಅದನ್ನು ಅವ್ರು ಹೇಳಿರೋ ಪ್ರಕಾರ ಈಕ್ವಿಟಿ ಶೇರ್ಗೆ ಡಿಸ್ಚಾರ್ಜ್ ಮಾಡಿದ್ವಿ. ಆಫ್ಟರ್ ದಟ್ ಲೆಡ್ಜರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮನೋಜ್ ಕಂಪನಿ ಲಿಮಿಟೆಡ್ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಓನ್ಲಿ ಅಸೆಟ್ಸ್ ಆ್ಯಂಡ್ ಕ್ರೆಡಿಟ್ ಸೈಡ್ ನಾವು ಲಯಬಿಲಿಟೀಸ್ನ ತೊಗೊಳ್ತೀವಿ. ಡೇಟಾ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತೊಗೊಳ್ಳಿ. ಸೊ ಫಸ್ಟು ಏನಂತ ಅಂದರೆ ನಾವಿದು ಮನೋಜ್ ಕಂಪನಿ ಮಾಡ್ತಾ ಇದ್ದೀವಿ. ಮನೋಜ್ ಕಂಪನಿನಲ್ಲಿ ಏನೇನಿದೆ ನೋಡೋಣ. ಫಸ್ಟ್ ಇಲ್ಲಿ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ? 2,00,000 ಇದೆ. ಸೊ ಇದು ಏನಂತಂದರೆ ಆ್ಯಸ್ ಇಟ್ ಈಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಮೌಂಟ್ ಕೊಟ್ಟಿರ್ತಾರೆ ಅದನ್ನೇ ತೊಗೋಬೇಕು. ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ 2,00,000 ಇದೆ. ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ 3,00,000 ಇದೆ. ಆ್ಯಂಡ್ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ
ಸ್ಟಾಕ್ ಬಂದು 1,50,000, ಡೆಟಾಸ್ ಬಂದು 50,000, ಕ್ಯಾಶ್ 20,000. ಏನೇನು ಅಸೆಟ್ಸ್ ಇದೆ ಆಸ್ ಇಟ್ ಈಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಪ್ರಕಾರನೇ ಬರ್ಕೊಳ್ತೇವೆ. ಸೊ ಅದಾದಮೇಲೆ ನೆಕ್ಸ್ಟು ಈ ಸೈಡು ಕ್ರೆಡಿಟ್ ಸೈಡು ಏನಂತ ಅಂದರೆ ಲಯಬಿಲಿಟೀಸ್. ಸೊ ಇಲ್ಲಿ ಲಯಬಿಲಿಟೀಸ್ ಏನೇನಿದೆ ಅಂತ ಅಂದರೆ 12% ಡಿಬೆಂಚರ್ಸ್ ಎಷ್ಟಿದೆ ಅಂತಂದರೆ 2 lakh ಇದೆ ಆ್ಯಂಡ್ ಕ್ರೆಡಿಟರ್ಸ್ 1,20,000. ಅದಾದಮೇಲೆ ನೆಕ್ಸ್ಟು ನಾವೇನಂತ ಅಂದರೆ ಮಾಬಾ ಕಂಪನಿಗೆ ನಾವು ಪರ್ಚೇಸ್ ಕನ್ಸಿಡರೇಷನ್ನ ಡಿಸ್ಚಾರ್ಜ್ ಮಾಡಿದ್ದೀವಿ. ಸೊ ಎಷ್ಟಿದೆ ಮನೋಜ್ ಕಂಪನಿ ಲಿಮಿಟೆಡ್ ಅಂದರೆ 4,97,500. ಸೊ ಈಗ ಟೋಟಲ್ ಇದು ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟನ್ನು ಕೂಡ ಮೈ ಮಾಬಾ ಕಂಪನಿ ಲಿಮಿಟೆಡ್ ಅಂತ ಇಲ್ಲಿ 2 lakh ಡಿಬೆಂಚರ್, 1,20,000 ಕ್ರೆಡಿಟರ್ಸ್ ಆ್ಯಂಡ್ 4,97,500 ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಈಗ ಟೋಟಲ್ ಅಮೌಂಟ್ ಎಷ್ಟು ಅಂತ ಅಂದರೆ 8,17,500 ಆಯಿತು. ಸೊ ಇವಾಗ ಈ ಸೈಡ್ ಕ್ರೆಡಿಟ್ ಸೈಡೇ ಜಾಸ್ತಿ ಬಂದಿದೆ. ಹಾಗಾಗಿ ಇಲ್ಲಿ ಆಲ್ ಲಯಬಿಲಿಟೀಸಿಂದ ಇಲ್ಲಿ ಅಸೆಟ್ಸ್ನ ಲೆಸ್ ಮಾಡಿ ಏನಂತ ಅಂದರೆ 2 lakh ಮೈನಸ್ 3 lakh, 1,50,000, 50,000 ಆ್ಯಂಡ್ 20,000 ಲೆಸ್ ಮಾಡಿದ್ರೆ ಇನ್ 97,000 ಇಸ್ ದ ಪ್ರಾಫಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇದಿಷ್ಟನ್ನು ಕೂಡ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಲ್ಲಿ ಆಸ್ ಇಟ್ ಈಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಸೆಟ್ಸ್ ಇರುತ್ತೆ ಅದನ್ನು ಡೆಬಿಟ್ ಸೈಡು, ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡ್ ತೊಗೊಂಡು ನಾವು. ಸೊ ಯಾವ ಕಡೆ ಜಾಸ್ತಿ ಕ್ರೆಡಿಟ್ ಸೈಡ್ ಬಂದರೆ ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಮ್ಮಿ ಬಂದರೆ ಇಲ್ಲಿ ಲಾಸು. ಬಟ್ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಸೊ ನಮಗೆ ಪ್ರಾಫಿಟ್ ಆಗಿದೆ. ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಎಷ್ಟು ಅಂದರೆ 97,500. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ ಅಕೌಂಟ್ ಅಂದರೆ ನೆಕ್ಸ್ಟ್ ಒಂದು ಏನಂತಂದರೆ ಮಾಬಾ ಕಂಪನಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಸೇಮ್ ಡೆಟಾರ್ ಪರ್ಟಿಕ್ಯುಲರ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟು. ಮಾಬಾ ಕಂಪನಿಗೆ ಟೋಟಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ಸ್ ಎಷ್ಟು ಕೊಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ 4,97,500. ಬೈ ಈಕ್ವಿಟಿ ಶೇರ್ಸ್ ಇನ್ ಮಾಬಾ ಕಂಪನಿ ಎಷ್ಟಿದೆ ಅಂದರೆ 4,97,500. ಸೊ ಇಲ್ಲಿ ಟು ರಿಯಲೈಸೇಷನ್ ಅಕೌಂಟಲ್ಲಿ ಎಷ್ಟು ಅಂತಂದರೆ ಸೊ ರಿಯಲೈಸೇಷನ್ ಅಕೌಂಟ್ ಡೆಟಾರ್ ಕ್ರೆಡಿಟರ್ಸ್ಗೆ ಎಷ್ಟು ಇಲ್ಲಿ ಕೊಟ್ಟಿದ್ದೀವಿ ಅಂದರೆ ಮಾಬಾ ಕಂಪನಿ 4,97,000. ಟು ರಿಯಲೈಸೇಷನ್ ಸೊ ಟು ಇದು ಆಪೋಸಿಟ್ ಟು ರಿಯಲೈಸೇಷನ್ ಅಕೌಂಟ್ ಎಷ್ಟು ಅಂದರೆ 4,97,500. ಟೋಟಲ್ ಮಾಡಿದ್ರೆ ಇದು ಮಾಬಾ ಕಂಪನಿ ಲಿಮಿಟೆಡ್ ಆಗುತ್ತೆ. ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತಂದರೆ ಫಸ್ಟು ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ಮಾಬಾ ಕಂಪನಿ ಅಕೌಂಟ್ ಇಲ್ಲಿ ತೊಗೊಳ್ಳಿ ಎಷ್ಟು ಅಂದರೆ 4,97,000. ಸೊ ಇದರಲ್ಲಿ ಏನಂತಂದರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಂದರೆ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು ಇಲ್ಲಿ ಮನೋಜ್ ಕಂಪನಿನಲ್ಲಿ 3 lakh ಇದೆ. ಇಲ್ಲಿ 3 lakh ತೊಗೊಳ್ಳಿ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟಲ್ಲಿ 1 lakh ಇದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ 1 lakh ತೊಗೊಳ್ಳಿ. ಆ್ಯಂಡ್ ಬೈ ರಿಯಲೈಸೇಷನ್ ಅಕೌಂಟ್ ಬಂದು ರಿಮೈನಿಂಗ್ ನಾವಿಲ್ಲಿ ಮಾಡಿದ್ದೀವಲ್ವ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಷ್ಟು ಅಂತಂದರೆ 97,500. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಈಕ್ವಿಟಿ ಶೇರ್ ವ್ಯಾಲ್ಯೂ ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ವ್ಯಾಲ್ಯೂ 3 lakh ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ 1 lakh. ಆ್ಯಂಡ್ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ 97,500 ಟ್ರಾನ್ಸ್ಫರ್ ಮಾಡಿದ್ದು. ಬೈ ರಿಯಲೈಸೇಷನ್ ಅಕೌಂಟಿಂದ ಟೋಟಲ್ 97,500 ಬರ್ತಿದೆ. ಟೋಟಲ್ ಮಾಡಿದ್ರೆ 4,97,500, 4,97,500. ದೆನ್ ಈಕ್ವಿಟಿ ಶೇರ್ಸ್ ಇನ್ ಮಾಬಾ ಕಂಪನಿ ಲಿಮಿಟೆಡ್. ಸೊ ಟೋಟಲ್ ಎಷ್ಟಿದೆ ಈಗ ಹೊಸದಾಗಿ ಮಾಬಾ ಕಂಪನಿ ಲಿಮಿಟೆಡ್ನ ಸ್ಟಾರ್ಟ್ ಮಾಡಿದಾಗ ಅಂದರೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಎಷ್ಟು ಬರ್ತಿದೆ ಅಂದರೆ 4,97,500. ಸೊ ಇಲ್ಲಿ ಟು ಮಾಬಾ ಕಂಪನಿ ಅಕೌಂಟ್ 4,97,500. ಸೊ ಇದಿಷ್ಟು 3 ಎಂಟ್ರಿ 3 ಅಕೌಂಟನ್ನು ಪಾಸ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್, ಮಾಬಾ ಕಂಪನಿ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಈಕ್ವಿಟಿ ಶೇರ್ ಇನ್ ಮಾಬಾ ಕಂಪನಿ ಅಕೌಂಟು. ಟೋಟಲ್ ಯಾವ ಅಮೌಂಟ್ ಅಂತಂದರೆ ಎಲ್ಲದಕ್ಕೂ ಕೂಡ ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಏನು ಮಾಡಿರ್ತೀವಲ್ವ ಸೊ ಇದೇ ಅಮೌಂಟು. ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಮಾತ್ರ ಪ್ರೀವಿಯಸ್ ಅಮೌಂಟ್ ಬ್ಯಾಲೆನ್ಸ್ ಶೀಟಲ್ಲಿರೋದು ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆ್ಯಂಡ್ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬಂದಿರೋ ಪ್ರಾಫಿಟ್ನ 3 ಅಮೌಂಟ್ನ ಟೋಟಲ್ ಮಾಡಿದ್ರೆ ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಪರ್ಚೇಸ್ ಕನ್ಸಿಡರೇಷನ್ ಈಕ್ವಿಟಿ ಶೇರ್ ಎಷ್ಟು ಡಿಸ್ಚಾರ್ಜ್ ಮಾಡಿದ್ದೀವಿ ಆ ಅಮೌಂಟಿಗೆ ಟ್ಯಾಲಿ ಆಗಬೇಕು. ಅದೇ ರೀತಿ ನೆಕ್ಸ್ಟು ಈಗ ಭರತ್ ಕಂಪನಿ ಲಿಮಿಟೆಡ್ಗೆ ನೋಡೋಣ. ಸೊ ಭರತ್ ಕಂಪನಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಭರತ್ ಕಂಪನಿ ಲಿಮಿಟೆಡ್ ಅಂತ ತಗೊಳ್ಳಿ. ರಿಯಲೈಸೇಷನ್ ಸೊ ಡೇಟಾ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ಫಸ್ಟು ಭರತ್ ಕಂಪನಿನಲ್ಲಿ ಅಸೆಟ್ಸ್ ಏನೇನಿದೆ ಅಂತ ನೋಡಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ 3 lakh, ಪ್ಲಾಂಟ್ ಆ್ಯಂಡ್ ಮಷಿನರಿ 2,50,000 ಆ್ಯಂಡ್ ಸ್ಟಾಕ್ ಎಷ್ಟಿದೆ 1,50,000 ಆ್ಯಂಡ್ ಡೆಟಾಸ್ ಅಕೌಂಟ್ 1 lakh ಆ್ಯಂಡ್ ಕ್ಯಾಶ್ ಬಂದು 20,000 ಇದೆ. ಸೊ ಇವಾಗ ಲಯಬಿಲಿಟೀಸ್ನ ನೋಡೋಣ. ಲಯಬಿಲಿಟೀಸಲ್ಲಿ ಎಷ್ಟಿದೆ ಅಂದರೆ ಬೈ 12% ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2 lakh ಕೊಟ್ಟಿದ್ದಾರೆ ಆ್ಯಂಡ್ ಕ್ರೆಡಿಟರ್ಸ್ ಬಂದು 1,20,000. ಸೊ ಡಿಬೆಂಚರ್ಸು 2 lakh ಕೊಟ್ಟಿದ್ದಾರೆ.
ಆ್ಯಂಡ್ ಕ್ರೆಡಿಟರ್ಸ್ ಬಂದು 1,20,000. ಇವಾಗ ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 6,05,000 ಬಂದಿದೆ. ಸೊ ಟೋಟಲ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಎಷ್ಟು ಅಂತ ಅಂದರೆ ಇಲ್ಲಿ 2 lakh ಪ್ಲಸ್ 1,20,000 ಪ್ಲಸ್ 6,05,000 ಮಾಡಿದ್ರೆ ಟೋಟಲ್ಲು 9,25,000 ಬರುತ್ತೆ. ಈ 9,25,000 ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakhನ ಲೆಸ್ ಮಾಡಿ 2,50,000 ಆ್ಯಂಡ್ ಸ್ಟಾಕ್ 1,50,000 ದೆನ್ 1 lakh ಡೆಟಾಸ್ ಆ್ಯಂಡ್ ಕ್ಯಾಶ್ 20,000 ಲೆಸ್ ಮಾಡಿದ್ರೆ 1,05,000 ಇಸ್ ದ ಪ್ರಾಫಿಟ್. ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಷ್ಟು ಅಂತಂದರೆ 1,05,000. ಸೊ ಇದಾದಮೇಲೆ ನೆಕ್ಸ್ಟು ಮಾಬಾ ಕಂಪನಿ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಮಾಬಾ ಕಂಪನಿ ಅಕೌಂಟು. ಸೊ ಇಲ್ಲಿ ಟು ರಿಯಲೈಸೇಷನ್ ಅಕೌಂಟು ಏನಂತ ಅಂದರೆ ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಟು ಬೈ ಮಾಬಾ ಕಂಪನಿ ಇದೆ. ಎಷ್ಟಂದರೆ 6,05,000. ಇಲ್ಲಿ ಮಾಬಾ ಕಂಪನಿನಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಎಷ್ಟಾಗುತ್ತೆ ಅಂದರೆ 6,05,000 ಆಗುತ್ತೆ. ಸೊ ಇದನ್ನು ಯಾರಿಗೆ ಕೊಟ್ಟಿದ್ದೀವಿ ಅಂದರೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ಕೊಟ್ಟಿದ್ದೀವಲ್ಲ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಅಂದರೆ ಮಾಬಾ ಕಂಪನಿ 6,05,000. ಅದಾದಮೇಲೆ ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟಿದೆ ಅಂತ ಅಂದರೆ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ಮಾಬಾ ಕಂಪನಿ 6,05,000 ಇದೆ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ನ ನೋಡಿ. ಸೊ ಮಾಬಾ ಕಂಪನಿನಲ್ಲೂ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ 3 lakh ಇದೆ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ 2 lakh ಇದೆ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ 2 lakh ಇದೆ. ದೆನ್ ರಿಯಲೈಸೇಷನ್ ಅಕೌಂಟಲ್ಲಿ ಎಷ್ಟಿದೆ ಅಂತ ಅಂದರೆ ರಿಯಲೈಸೇಷನ್ ಅಕೌಂಟಲ್ಲಿ ಬಂದು 1,05,000 ಇದೆ. ಸೊ ಈ ಮೂರನ್ನು ಟೋಟಲ್ ಮಾಡಿದ್ರೆ ಸೇಮ್ 6,05,000ಗೆ ಈಕ್ವಲ್ ಆಗಬೇಕು. ದೆನ್ ಈಕ್ವಿಟಿ ಶೇರ್ ಇನ್ ಮಾಬಾ ಕಂಪನಿಯಲ್ಲಿ ಸೇಮ್ ಪರ್ಟಿಕ್ಯುಲರ್ ಅಮೌಂಟ್ ತಗೊಂಡಾಗ ಟು ಮಾಬಾ ಕಂಪನಿ ಇಲ್ಲಿ ಎಷ್ಟಿದೆ ಅಂದರೆ ಎಷ್ಟು ಹೋಗ್ತಿದೆ ಅಂತ ಅಂದರೆ 6,05,000 ಆ್ಯಂಡ್ ಬೈ ಈಕ್ವಿಟಿ ಶೇರ್ಸಿಂದ. ಸೊ ಮಾಬಾ ಕಂಪನಿಗೆ ಟೋಟಲು 6,05,000 ಹೋಗ್ತಾ ಇದೆ. ಯಾವುದರಿಂದ ಅಂದರೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಂದ 6,05,000. ಸೊ ಈ ಮೂರು ಎಂಟ್ರಿ. ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಮಾಡಿ ಲೆಡ್ಜರ್ಸ್ ಅಕೌಂಟ್ ಇನ್ ಮನೋಜ್ ಕಂಪನಿ ಆ್ಯಂಡ್ ರಿಯಲೈಸೇಷನ್ ಅಕೌಂಟ್ ಮಾಬಾ ಕಂಪನಿ ಅಕೌಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಈಕ್ವಿಟಿ ಶೇರ್ ಇನ್ ಮಾಬಾ ಕಂಪನಿ ಅಕೌಂಟ್. ಅದೇ ರೀತಿ ಲೆಡ್ಜರ್ಸ್ ಅಕೌಂಟ್ಸಿಂದ ಭರತ್ ಕಂಪನಿನಲ್ಲಿ ರಿಯಲೈಸೇಷನ್ ಅಕೌಂಟ್ ಮಾಬಾ ಕಂಪನಿ ಅಕೌಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಇನ್ ಮಾಬಾ. ಸೊ ಪ್ರಾಬ್ಲಮ್ ನೋಡೋಕ್ಕೆ ಲೆಂತಿ ಆಗಿದೆ ಬಟ್ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಸೊ ಇದಿಷ್ಟನ್ನು ಕೂಡ ಏನಂತ ಅಂದರೆ ಅಮಲ್ಗಮೇಷನ್ ಮೇಲೆ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ 3 ಕ್ವಶನ್ಸ್ನ ಅಪ್ಲೋಡ್ ಮಾಡ್ತೀನಿ. 9, 10 ಆ್ಯಂಡ್ 11th ಕ್ವಶನ್ನ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಆ್ಯಂಡ್ ಇದರ ಒಂದು PDF ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕ್ವಶನ್ ಪೇಪರ್ ವಿತ್ ಆನ್ಸರ್ಸನ್ನು ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.